ಯಾವುದು ಪದಗ್ರಹಣ ಸಮಾರಂಭದಲ್ಲಿ ಎಂ.ಕೆ. ಸ್ಟಾಲಿನ್ ಅವರನ್ನ ಕರೆಸಿದ್ರಿ. ಮೇಕೆದಾಟು ಏನಾಯ್ತು? ಅವ್ರಿಗೆ ಹೇಳಿ ನೋಡೋಣ, ನೀವು ತಾಕತ್ತಿದ್ರೆ ಮೇಕೆದಾಟುಗೆ ಏನಾದ್ರೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಎಂ.ಕೆ. ಸ್ಟಾಲಿನ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ. ಹೇಳಕ್ಕಾಗತ್ತಾ? ಆಗತ್ತಾ? ಹೇಳಿ ನೋಡೋಣ. ಉಘೆ ಅನ್ನೋಣ. ಆಗತ್ತಾ? ಆಗಲ್ಲ. ಯಾಕೆ? ನಿಮ್ಮ ಒಕ್ಕೂಟದ ಪಾರ್ಟಿ ಅದು. ಮೇಕೆದಾಟು ಆಗಲೇಬೇಕು. ಮೇಕೆದಾಟಿಗೆ ಯಾವನಾದ್ರೂ ಏನಾದ್ರೂ ಮಾತಾಡಿದ್ರೆ ಯಾವನ್ರಿ ಹೇಳಿ ನೋಡ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತೇಳಿ ಅವ್ರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ ಆಗ ಡೆಲ್ಲಿಯಿಂದ. ಹಾಗಂತ ಕಲಾವಿದರ ಬರದೇ ಇರೋದಿದೆಯಲ್ಲ, ಅದು ಕೂಡ ಬೇಜವಾಬ್ದಾರಿಯ ಪರಮಾವಧಿ. ಬರಬೇಕಾಗತ್ತೆ. ಆದರೆ ಅದು ಪಕ್ಷದ ಕಾರ್ಯಕ್ರಮವಲ್ಲ. ಆದರೆ ಚಲನಚಿತ್ರೋತ್ಸವ ಅಂತ ಮಾಡಿದಾಗ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಮಾಡಿದಾಗ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. ನೀವು ನಮ್ಮ ನೀರು ನಮ್ಮ ಹಕ್ಕು ನೀವು ಪಕ್ಷದ ವ್ಯಾಪ್ತಿಯಲ್ಲಿ ಮಾಡಿದಾಗ, ನೀವು ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಸಿನಿಮಾ ರಂಗದವರು ಬರಲಿಲ್ಲ, ಅದು ಪಕ್ಷಾತೀತವಾಗಿ ಮಾಡಿದ್ದು ನಾವು ಅಂತೇಳಿ. ಮತ್ತೆ ಯಡಿಯೂರಪ್ಪ ಯಾಕೆ ಬರಲಿಲ್ಲ? ದೇವೇಗೌಡರು ಯಾಕೆ ಬರಲಿಲ್ಲ? ಅವ್ರಿಗೆ ಗೊತ್ತಿರಲಿಲ್ವಾಗಿದ್ರೆ ಇದು ರಾಜ್ಯಕ್ಕಾಗಿ ಮಾಡ್ತಾ ಇರೋದು ಅಂತ. ಈಗ ಅದೇ ನಮ್ಮ ನೀರು ನಮ್ಮ ಹಕ್ಕುಗೆ ಕುಮಾರಸ್ವಾಮಿ, ಯಡಿಯೂರಪ್ಪನವರು, ಆಮೇಲೆ ದೇವೇಗೌಡರು, ಇನ್ನಿತರ ನಾಯಕರು, ಇಲ್ಲಪ್ಪ ಬಿಜೆಪಿಯ ಬೇರೆ ಬೇರೆ ಪಾರ್ಟಿ ಎಂಎಲ್ಎಗಳು ಬಂದಿದ್ರು ಕೂಡ ಹೇಳ್ಬೋದಾಗಿತ್ತು. ನೀವು ಹೇಳಿದ್ದು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ. ಅದು ನಿಮ್ಮ ಪಕ್ಷದ ಕಾರ್ಯಕ್ರಮ. ಆದರೆ ಚಲನಚಿತ್ರೋತ್ಸವ ಇದೆಯಲ್ಲ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವಾಗ ಬರಬೇಕಾಗಿತ್ತು. ಆದ್ರೆ ನೀವಲ್ಲಿ ಏನ್ ಹೇಳಿದ್ರಿ? ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಹಾಗಾಗಿ ಬಂದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಈ ದ್ವಂದ್ವ ಯಾಕೆ ಅಂತ. ಸರ್ಕಾರಗಳು ಕಲಾವಿದರ ಮೇಲೆ ಹೆಂಗ್ರಿ ಆವಾಜ್ ಆಗ್ತೀರಿ ನೀವು? ಕಲಾವಿದರನ್ನ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳೋದು ಕೂಡ, ಕುಂಭಮೇಳಕ್ಕೆ ಹೋದ್ರೆ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಕೂಡ ಎರಡು ಸೇಮೆ. ಕಲಾವಿದರು ಬೇಕಾ ಬೇಡವಾ ಅಂತ ಸರ್ಕಾರಗಳೆಲ್ಲ ಡಿಸೈಡ್ ಮಾಡೋದು, ಜನ. ಅದಕ್ಕೆ ಮನರಂಜನಾ ಕಾರ್ಯಕ್ರಮಗಳಿಗೆ ಟಿಆರ್ಪಿ ಜಾಸ್ತಿ, ಪೊಲಿಟಿಕಲ್ ಕಾರ್ಯಕ್ರಮಗಳಿಗೆ ಟಿಆರ್ಪಿ ಕಡಿಮೆ, ಅಷ್ಟೇ. ದಟ್ಸ್ ಆಲ್. ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರವಿಗಣಿಗ ಹೇಳಿದ ಮಾತಲ್ಲಿ ಕಿಚ್ಚ ಸುದೀಪ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಷ್ಟಕ್ಕೂ ಕಿಚ್ಚ ಸುದೀಪ್ ತಪ್ಪೇನಾದ್ರೂ ಮಾಡಿದ್ರಾ? ರವಿಗಣಿಗ ಒಂದು ಮಾತನ್ನು ಹೇಳ್ತಾ ಇದ್ರು. ರವಿಗಣಿಗ ಮಾತೆತ್ತಿದ್ರೆ ಸಿಸಿಎಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಸಿಸಿಎಲ್ ಕ್ರಿಕೆಟ್ ಅಲ್ಲಿ ಆಟ ಆಡ್ತಾ ಇರ್ತೀರಿ, ಆಮೇಲೆ ನಿಮಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟಾಗ ಬೇಡ ಅಂತ ಹೇಳಿದ್ರಿ, ಸಿಸಿಎಲ್ಗಿಂತ ದೊಡ್ಡದಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ಅಂತ. ಆದ್ರೆ ಇವತ್ತು ಸುದೀಪ್ ಅವರ ಆಪ್ತ ಹೇಳೋ ಪ್ರಕಾರ ಅಸಲಿಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಹೋಗಿರ್ಲಿಲ್ಲ. ಹಲವರು ಕರೆದ್ರೆ ಬಂದಿಲ್ಲ. ಕಿಚ್ಚನ್ ಅಂತ ಒಬ್ಬ ಸೂಪರ್ ಸ್ಟಾರ್, ಕಿಚ್ಚ ಇರಬಹುದು, ಅಥವಾ ದರ್ಶನ್ ಅಂತವ್ರು ಇರ್ಬೋದು, ಅಥವಾ ಯಶ್ ಅಂತವ್ರು ಇರ್ಬೋದು, ಇವರೆಲ್ಲ ಕರೆಯದೆ ಬರ್ತಾರ? ಇವರೆಲ್ಲ ಸೂಪರ್ ಸ್ಟಾರ್ಗಳು, ಅದ್ರಲ್ಲಿ ಎರಡು ಮಾತಿಲ್ಲ. ಕಿಚ್ಚನ ಮೇಲೆ ಸರ್ಕಾರ ಸಿಟ್ಟಾಗಲು ಒಂದು ಕಾರಣ ಇದೆ ಅಂತೇಳಿ ಊಹಾಪೋಹಗಳು ಓಡ್ತಾ ಇದೆ. ಇತ್ತೀಚೆಗೆ ಕಿಚ್ಚ ಸುದೀಪ್ಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು. ಆದ್ರೆ ಸ್ಟೇಟ್ ಅವಾರ್ಡ್ ಬೇಡ ಅಂತ ಸುದೀಪ್ ಹೇಳಿದ್ರು. ಸ್ಟೇಟ್ ಅವಾರ್ಡ್ ಬೇಡ ಅಂದಿದ್ದಕ್ಕೆ ಕಿಚ್ಚು ಹೊತ್ತಿಕೊಳ್ತಾ ಅಂತ ಪ್ರಶ್ನೆ. ಸುದೀಪ್ ನಡೆಯಿಂದ ಒಂದು ರೀತಿ ಸರ್ಕಾರಕ್ಕೆ ಅವಮಾನವಾಯ್ತಾ ಅಂತೇಳಿ ಇತ್ತೀಚೆಗೆ ಸಿಸಿಎಲ್ ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚ ಎಡವಟ್ಟು ಮಾಡಿದ್ರು ಕೂಡ ಅದು ಎಡವಟ್ಟಾಗಿತ್ತು. ಸ್ಟೇಟ್ ಅವಾರ್ಡ್ ಸಿಸಿಎಲ್ ಕಪ್ ಅಲ್ವಲ್ಲ ಅಂತ ಸುದೀಪ್ ಹೇಳಿದ್ರು. ಅಂದ್ರೆ ಅದೊಂದು ಅವಮಾನ ಮಾಡ್ದಂಗಾಯ್ತು. ಅದನ್ನು ಪರ್ಸನಲ್ ಆಗಿ ತಗೊಂಡ್ರೆ ಎಲ್ಲ ಗೊತ್ತಿಲ್ಲ. ಆ ಮಾತು ರಾಜ್ಯ ಪ್ರಶಸ್ತಿ ಗೌರವ ಕಡಿಮೆ ಮಾಡಿದಂತಿತ್ತು, ಅದು ನಿಜ. ಸುದೀಪ್ಗೆ ನಾವು ಕೊಡೋ ಅವಾರ್ಡ್ ಬೇಡ, ಮುಂಬೈನವರು ಕೊಟ್ರೆ ಖುಷಿ ಖುಷಿಯಾಗಿ ಹೋಗ್ತಾರೆ. ರಶ್ಮಿಕಾ ಬಳಿಕ ಸುದೀಪ್ ಮೇಲೆ ಹರಿಹಾಯ್ದ್ರು ರವಿಗಣಿಗ, ಮಂಡ್ಯದ ಕಾಂಗ್ರೆಸ್ನ ಎಂಎಲ್ಎ. ದಟ್ಸ್ ಆಲ್. ಓಕೆ. ಯಾವುದು ಪದಗ್ರಹಣ ಸಮಾರಂಭದಲ್ಲಿ ಎಂ.ಕೆ. ಸ್ಟಾಲಿನ್ ಅವರನ್ನ ಕರೆಸಿದ್ರಿ. ಮೇಕೆದಾಟು ಏನಾಯ್ತು? ಅವ್ರಿಗೆ ಹೇಳಿ ನೋಡೋಣ, ನೀವು ತಾಕತ್ತಿದ್ರೆ ಮೇಕೆದಾಟುಗೆ ಏನಾದ್ರೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಎಂ.ಕೆ. ಸ್ಟಾಲಿನ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ. ಹೇಳಕ್ಕಾಗತ್ತಾ? ಆಗತ್ತಾ? ಹೇಳಿ ನೋಡೋಣ. ಉಘೆ ಅನ್ನೋಣ. ಆಗತ್ತಾ? ಆಗಲ್ಲ.
ಯಾಕೆ? ನಿಮ್ಮ ಒಕ್ಕೂಟದ ಪಾರ್ಟಿ ಅದು. ಮೇಕೆದಾಟು ಆಗಲೇಬೇಕು. ಮೇಕೆದಾಟಿಗೆ ಯಾವನಾದ್ರೂ ಏನಾದ್ರೂ ಮಾತಾಡಿದ್ರೆ ಯಾವನ್ರಿ ಹೇಳಿ ನೋಡೋಣ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತೇಳಿ ಅವ್ರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ ಆಗ ಡೆಲ್ಲಿಯಿಂದ. ಹಾಗಂತ ಕಲಾವಿದರ ಬರದೇ ಇರೋದಿದೆಯಲ್ಲ, ಅದು ಕೂಡ ಬೇಜವಾಬ್ದಾರಿಯ ಪರಮಾವಧಿ. ಬರಬೇಕಾಗತ್ತೆ, ಆದ್ರೆ ಅದು ಪಕ್ಷದ ಕಾರ್ಯಕ್ರಮವಲ್ಲ. ಆದ್ರೆ ಚಲನಚಿತ್ರೋತ್ಸವ ಅಂತ ಮಾಡಿದಾಗ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಮಾಡಿದಾಗ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. ನೀವು ನಮ್ಮ ನೀರು ನಮ್ಮ ಹಕ್ಕು ನೀವು ಪಕ್ಷದ ವ್ಯಾಪ್ತಿಯಲ್ಲಿ ಮಾಡಿದಾಗ, ನೀವು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಸಿನಿಮಾ ರಂಗದವರು ಬರಲಿಲ್ಲ, ಅದು ಪಕ್ಷಾತೀತವಾಗಿ ಮಾಡಿದ್ದು ನಾವು ಅಂತೇಳಿ. ಮತ್ತೆ ಯಡಿಯೂರಪ್ಪ ಯಾಕೆ ಬರಲಿಲ್ಲ? ದೇವೇಗೌಡರು ಯಾಕೆ ಬರಲಿಲ್ಲ? ಅವ್ರಿಗೆ ಗೊತ್ತಿರಲಿಲ್ವಾಗಿದ್ರೆ ಇದು ರಾಜ್ಯಕ್ಕಾಗಿ ಮಾಡ್ತಾ ಇರೋದು ಅಂತ. ಈಗ ಅದೇ ನಮ್ಮ ನೀರು ನಮ್ಮ ಹಕ್ಕುಗೆ ಕುಮಾರಸ್ವಾಮಿ, ಯಡಿಯೂರಪ್ಪನವರು, ಆಮೇಲೆ ದೇವೇಗೌಡರು, ಇನ್ನಿತರ ನಾಯಕರು, ಇಲ್ಲಪ್ಪ ಬಿಜೆಪಿಯ ಬೇರೆ ಬೇರೆ ಪಾರ್ಟಿ ಎಂಎಲ್ಎಗಳು ಬಂದಿದ್ರು ಕೂಡ ಹೇಳ್ಬೋದಾಗಿತ್ತು. ನೀವು ಹೇಳಿದ್ದು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತೇಳಿ, ಅದು ನಿಮ್ಮ ಪಕ್ಷದ ಕಾರ್ಯಕ್ರಮ. ಆದರೆ ಚಲನಚಿತ್ರೋತ್ಸವ ಇದೆಯಲ್ಲ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವಾಗ ಬರಬೇಕಾಗಿತ್ತು. ಆದ್ರೆ ನೀವಲ್ಲಿ ಏನ್ ಹೇಳಿದ್ರಿ? ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಹಾಗಾಗಿ ಅವರನ್ನ ಬಂದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಈ ದ್ವಂದ್ವ ಯಾಕೆ ಅಂತ. ಸರ್ಕಾರಗಳು ಕಲಾವಿದರ ಮೇಲೆ ಹೆಂಗ್ರಿ ಆವಾಜ್ ಆಗ್ತೀರಿ ನೀವು? ಕಲಾವಿದರನ್ನ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳೋದು ಕೂಡ, ಕುಂಭಮೇಳಕ್ಕೆ ಹೋದ್ರೆ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಕೂಡ ಎರಡು ಸೇಮೆ. ಕಲಾವಿದರ ಬೇಕಾ ಬೇಡವಾ ಅಂತ ಸರ್ಕಾರಗಳೆಲ್ಲ ಡಿಸೈಡ್ ಮಾಡೋದು, ಜನ. ಅದಕ್ಕೆ ಮನೋರಂಜನಾ ಕಾರ್ಯಕ್ರಮಗಳಿಗೆ ಟಿಆರ್ಪಿ ಜಾಸ್ತಿ, ಪೊಲಿಟಿಕಲ್ ಕಾರ್ಯಕ್ರಮಗಳಿಗೆ ಟಿಆರ್ಪಿ ಕಡಿಮೆ, ಅಷ್ಟೇ, ದಟ್ಸ್ ಆಲ್. ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರವಿಗಣಿಗೆ ಹೇಳಿದ ಮಾತಲ್ಲಿ ಕಿಚ್ಚ ಸುದೀಪ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಷ್ಟಕ್ಕೂ ಕಿಚ್ಚ ಸುದೀಪ್ ತಪ್ಪೇನಾದ್ರೂ ಮಾಡಿದ್ರಾ? ರವಿಗಣಿಗೆ ಒಂದು ಮಾತನ್ನು ಹೇಳ್ತಾ ಇದ್ರು. ರವಿಗಣಿಗ ಮಾತೆತ್ತಿದ್ರೆ ಸಿಸಿಎಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಸಿಸಿಎಲ್ ಕ್ರಿಕೆಟ್ ಅಲ್ಲಿ ಆಟ ಆಡ್ತಾ ಇರ್ತೀರಿ, ಆಮೇಲೆ ನಿಮಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟಾಗ ಬೇಡ ಅಂತ ಹೇಳಿದ್ರಿ, ಸಿಸಿಎಲ್ಗಿಂತ ದೊಡ್ಡದಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ಅಂತ. ಆದ್ರೆ ಇವತ್ತು ಸುದೀಪ್ ಅವರ ಆಪ್ತ ಹೇಳೋ ಪ್ರಕಾರ ಅಸಲಿಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಹೋಗಿರ್ಲಿಲ್ಲ. ಹಲವರು ಕರೆದ್ರೆ ಬಂದಿಲ್ಲ. ಕಿಚ್ಚನಂತ ಒಬ್ಬ ಸೂಪರ್ ಸ್ಟಾರ್, ಕಿಚ್ಚ ಇರಬಹುದು, ಅಥವಾ ದರ್ಶನ್ ಅಂತವ್ರು ಇರ್ಬೋದು, ಅಥವಾ ಯಶ್ ಅಂತವ್ರು ಇರ್ಬೋದು, ಇವರೆಲ್ಲ ಕರೆಯದೆ ಬರ್ತಾರ? ಇವರೆಲ್ಲ ಸೂಪರ್ ಸ್ಟಾರ್ಗಳು, ಅದರಲ್ಲಿ ಎರಡು ಮಾತಿಲ್ಲ. ಕಿಚ್ಚನ ಮೇಲೆ ಸರ್ಕಾರ ಸಿಟ್ಟಾಗಲು ಒಂದು ಕಾರಣ ಇದೆ ಅಂತೇಳಿ ಊಹಾಪೋಹಗಳು ಓಡ್ತಾ ಇದೆ.